ಹಾಯ್, ಗುಡ್ ಈವ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈವ್ನಿಂಗ್ ಬ್ಲಾಗ್ಸ್ ಮಾಡ್ತಿದ್ದೀನಿ. ಅವರೆಕಾಯಿ ತೊಗೊಂಡು ಬಂದು, ಅವರೆಕಾಯಿ ಸೀಸನ್ ಮುಗ್ದೋಗ್ಬಿಡ್ತಿದೆ ಅಂದ್ಬಿಟ್ಟು ಅವರೆಕಾಯಿ ತೊಗೊಂಡು ಬಂದಿದ್ದೀನಿ ಇವತ್ತು ಸಾಂಬಾರು ಮಾಡೋಣ ಅಂತ. ಅದನ್ನು ನಾನೇ ಸುಲಿದು ನಾನು ಹೇಗೆ ಮಾಡ್ತೀನಿ ಅಂತ, ಅವರೆಕಾಯಿ ಸಾಂಬಾರು ಎಲ್ಲರಿಗೂ ಬರುತ್ತೆ ಸಹಜವಾಗಿ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಒಂದು ಮಿಕ್ಸಿ ಜಾರಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ, 2 ಟೊಮೊಟೊ ಹಾಕ್ಕೊಳ್ಳಿ, 1 ಗೆಂಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, 1 ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಹಾಕ್ಕೊಂಡಿದ ನಂತರ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಕಾಯಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಕಡಲೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ 1-2 ಇಂಚು ಚಕ್ಕೆ, 4 ಲವಂಗ ಹಾಕ್ಕೊಳ್ಳಿ. ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ 2 ಸ್ಪೂನಷ್ಟು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬನ್ನಿ ಮಿಶ್ರಣನ. ರುಬ್ಬಿದ ನಂತರ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಅದನ್ನು ಆಲೂಗೆಡ್ಡೆ, ಬದನೆಕಾಯಿ, ಕಾಳು ಎಲ್ಲ ಏನು ತೊಳೆದಿಟ್ಕೊಂಡಿರ್ತೀವೋ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಬೇಯೋದಕ್ಕಿಡಿ. ಅಂದರೆ ನೀರಿನ ಅಂಶ ಇರೋದನ್ನು ಸುಂಡೋದಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಅದಕ್ಕೆ ಅದಾದಮೇಲೆ ಏನು ರುಬ್ಕೊಬಂದಿರ್ತೀವೋ ಆ ಮಸಾಲೆನ ಹಾಕಿ ಆ ಮಸಾಲೆನೂ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಬೆಂದಾದ ನಂತರ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು, ಸ್ವಲ್ಪ ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು. ಅದಾದಮೇಲೆ ನಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನಮ್ಮ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು, ನಮ್ಮ ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ಕೊಂಡು ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕಿಡಿ, ಬೇಯೋದಕ್ಕಿಡಿ. ಸಾಂಬಾರನ್ನ ಕಮ್ಮಿ ಉರಿಲಿ ಸ್ವಲ್ಪ ಬೇಯೋದಕ್ಕಿಡಿ. ಅದು ಬೆಂದಷ್ಟು ತರಕಾರಿ ಕಾಳೆಲ್ಲ ಚೆನ್ನಾಗಿ ಬೆಂದಷ್ಟು ಸಾಂಬಾರು ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಸೀಸನ್ ವೈಸ್ ಏನೇನು ಇರುತ್ತೋ, ಕಾಳಾಗಲಿ ಫ್ರೂಟ್ಸ್ ಆಗಲಿ, ಆ ಸೀಸನ್ಗೆ ಏನೇನು ಬರುತ್ತೋ ಅದು ತಿಂದರೆ ತುಂಬಾ ಒಳ್ಳೆಯದು. ಸೀಸನ್ ಅಲ್ಲದೇ ಸುಮ್ಮನೆ ಕಾಳುಗಳು, ಈಗ ಈ ಚಳಿ ಟೈಮಲ್ಲಿ ಈಗ ಅವರೆಕಾಯಿ ಎಲ್ಲ ಬಿಟ್ಟಿರುತ್ತೆ, ಅದು ಬಿಟ್ಟು ಬೇರೆ ಟೈಮಲ್ಲಿ ಅವರೆಕಾಯಿ ಎಲ್ಲ ತಿಂದರೆ ತುಂಬ ಹೆಲ್ತೆಲ್ಲ ಹಾಳಾಗುತ್ತೆ. ಸೀಸನ್ ವೈಸು ನಿಜವಾಗ್ಲೂ ಏನೇನು ಹಣ್ಣುಗಳು ಸಿಗುತ್ತೋ, ತರಕಾರಿಗಳು ಸಿಗುತ್ತೋ ಅದನ್ನೆಲ್ಲ ಮಕ್ಕಳು ಕೊಡಿ, ತುಂಬಾ ಬೆನಿಫಿಟ್ ಇದೆ. ಹಿರಿಕರು ಸುಮ್ಮನೆ ಹೇಳಿಲ್ಲ ಸೀಸನ್ ಏನೇನು ಮಾಡಬೇಕು, ಸೀಸನ್ ಏನೇನು ತಿನ್ನಬೇಕು ಅಂತ. ಅದರಿಂದ ನಮಗೆ ಗೊತ್ತಿರೋಷ್ಟು ಅಟ್ಲೀಸ್ಟ್ ನಮ್ಮ ಮುಂದೆ ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡೋಣ, ಅವರಾದರೂ ಕಲ್ತ್ಕೊತಾರೆ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ಬೇಯೋದಕ್ಕಿಡಿ. ಚೆನ್ನಾಗಿ ಬೆಂದಷ್ಟು ಸಾಂಬಾರು ರುಚಿ. ಘಮ ಘಮ ಅಂತಿದೆ ಸಾಂಬಾರು. ಟೇಸ್ಟ್ ಹೇಗಿದೆ ನೋಡಿ ಹೇಳೋಣ. ಕುದೀತಾ ಇದೆ. ಸೂಪರ್ ಆಗಿದೆ. ಖಾರವಾಗಿ, ಸ್ವಲ್ಪ ಹುಳಿಯಾಗೆ ತುಂಬಾ ಚೆನ್ನಾಗಿದೆ ಸಾಂಬಾರಂತೂ. ನಿಮಗೂ ಇಷ್ಟ ಆದರೆ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.